ಆತ ವೃತ್ತಿಯಲ್ಲಿ ಜಿಮ್ ಟ್ರೈನರ್. ದೇಶ ವಿದೇಶದ ಬಾಡಿ ಟ್ರೈನಿಂಗ್ ಕಾಂಪಿಟೇಷನ್ನಲ್ಲಿ ಭಾಗಿಯಾಗಿ ಸೈ ಎನಿಸಿಕೊಂಡಿದ್ದ. ಆತನಿಗೊಂದು ಹಾಬಿ ಕೂಡ ಇತ್ತು, ಅದು ಬೈಕ್ ರೈಡಿಂಗ್. ಅವತ್ತು ಬೈಕ್ ರೈಡಿಂಗ್ ಹೋದವನು ಇದ್ದಕ್ಕಿದ್ದ ಹಾಗೆ ಶವವಾಗಿ ಪತ್ತೆಯಾಗಿದ್ದ. ಈಗ ಆತನ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆಕ್ಸಿಡೆಂಟಿಂದಾಗಿ ಆಗಿರೋ ಸಾವಲ್ಲ, ಇದು ಕೊಲೆ ಅಂಥೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಷ್ಟಕ್ಕೂ ಯಾರಾತ? ಆತನ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದ್ದಾದ್ರೂ ಯಾಕೆ? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜಿಮ್ ಟ್ರೈನರ್ ಸಾವಿನ ಸುತ್ತ ಅನುಮಾನದ ಹುತ್ತ. ಜಿಮ್ ಟ್ರೈನರ್ ಸಾವಿನಲ್ಲಿ ಮಾಡೆಲ್ ಕೈವಾಡ ಶಂಕೆ. ಜಾಲಿ ರೈಡ್ಗೆ ಕರೆದುಕೊಂಡು ಹೋಗಿ ಮಾಡಿದ್ದೇನು? ಚಿಕ್ಕಬಳ್ಳಾಪುರ ಪೊಲೀಸರಿಗೆ ತಲೆನೋವಾದ ಪ್ರಕರಣ. ಈತನ ಹೆಸರು ದೇವಿ ಪ್ರಸಾದ್. ಈಗ ತಾನೇ 30 ವರ್ಷ ವಯಸ್ಸು. ಬೆಂಗಳೂರಿನ ನಾರಾಯಣಪುರ ನಿವಾಸಿ. ವೃತ್ತಿಯಲ್ಲಿ ಜಿಮ್ ಟ್ರೈನರ್ ಹಾಗೂ ವೃತ್ತಿಪರ ಬೈಕ್ ರೈಡರ್ ಸಹ ಆಗಿದ್ದ. ಇದೇ ದೇವಿ ಪ್ರಸಾದ್ ದೇಶ ವಿದೇಶಗಳಲ್ಲಿ ನಡೆದ ಬಾಡಿ ಬಿಲ್ಡರ್ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದ. ಜೊತೆಗೆ ಆತ ವೃತ್ತಿಪರ ಬೈಕ್ ರೈಡರ್ ಸಹ ಆಗಿದ್ದ. ದೇವಿ ಪ್ರಸಾದ್ ಮೇ 8ರಂದು ರಾತ್ರಿ 12 ಗಂಟೆ ಸಮಯದಲ್ಲಿ ತನ್ನ ಸಂಬಂಧಿ ವಿಕ್ಕಿ ಹಾಗೂ ಸ್ನೇಹಿತ ಜೀಸ್ವಾ ಜೋಸೆಫ್ ಜೊತೆಗೂಡಿ ಐಷಾರಾಮಿ ಬೈಕ್ಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬಿಗ್ ಬೇಗೆ ರೈಡ್ ಹೊರಟಿದ್ರು. ಆದ್ರೆ ದಾರಿ ಮಧ್ಯೆ ಚಿಕ್ಕಬಳ್ಳಾಪುರ ತಾಲೂಕಿನ ಸೆಟ್ ದಿನ್ನೆ ಬಳಿ ಯಾವುದೋ ವಾಹನ ದೇವಿ ಪ್ರಸಾದ್ ಬೈಕ್ಗೆ ಡಿಕ್ಕಿ ಹೊಡೆದು ದೇವಿ ಪ್ರಸಾದ್ ಮೃತಪಟ್ಟಂತೆ ಕಂಡು ಬಂದಿತ್ತು. ಆದ್ರೆ ಈಗ ಆತನ ತಂದೆ ತನ್ನ ಮಗನ ಸಾವು ಅಪಘಾತವಲ್ಲ, ಅದೊಂದು ಪೂರ್ವ ನಿಯೋಜಿತ ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಸ್ಪಾಟ್ ನಲ್ಲಿ ಫೋಟೋ ತೆಗೆದಾಗ ಅಲ್ಲಿ ಹೆಲ್ಮೆಟ್ ನಲ್ಲಿ ಕ್ಯಾಮ್ರಾ ಇತ್ತು ಅಂತ ಹೇಳಿ ಅವನೇ ನಮಗೆ ಓಪನ್ ಸ್ಟೇಟ್ಮೆಂಟ್, ಅವನೇ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈಗ ಅಲ್ಲಿಂದ ಏನು ಮಾಡಿದ್ರೆ ನಾನು ತಗೊಂಡಿಲ್ಲ, ಮಿಸ್ ಆಯ್ತು ಅಂತಾನೆ. ನಮ್ಮ ಹುಡುಗನ ಫೋನ್ ಎತ್ಕೊಂಡಿದ್ದಾರೆ, ಅಲ್ಲಿ ಅದನ್ನು ನಮಗೂ 10 ದಿನ ಕೊಟ್ಟಿಲ್ಲ. ಎಲ್ಲನೂ ಸಸ್ಪೆನ್ಸ್ ಇದೆ ಸರ್. ನಮ್ಮ ಹುಡುಗ ತುಂಬಾ ಸರ್ ಹೇಳ್ತಿದ್ದೆ, ಈ ಥರ ಯಾರೋ ಲೇಡಿ ಜೊತೆಗೆ ನಾನು ರಿಲೇಷನ್ಶಿಪ್ ಮಾಡಿದ್ದೀನಿ, ಇವಾಗ ಅಮ್ಮ ನನ್ನ ಸಸ್ಪೆಕ್ಟ್ ಮಾಡ್ತಿದ್ದಾಳೆ, ನನ್ನ ಫೋನಲ್ಲಿ ವಿಡಿಯೋಸ್ ಏನೋ ಪರ್ಸನಲ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಅವಳೇನೇ ಗೊತ್ತಾ ನಿನ್ನ ಪ್ರಾಣ ಜೀವಂತವನ್ನು ಬಿಡಲ್ಲ ಅಂತ ಹೇಳಿ ನನಗೆಲ್ಲ ಹೇಳಿದ್ಲು ಅಂತ ಹೇಳಿ. ಅದು ಹೇಳಿ ಕೆಲವೇ ದಿನ, ಒಂದು 10 ದಿನ ಆದಮೇಲೆ ಈ ಥರ ಆಕ್ಸಿಡೆಂಟ್ ಆಗಿ ಈ ಥರ ಇದಾಗಿದೆ ಸರ್. ಪ್ರತಿಯೊಂದು ಸಸ್ಪೆನ್ಸ್ ಇದೆ ಸರ್. ಕ್ಯಾಮ್ರಾ ಮಿಸ್ ಆಗಿರೋದು, ಫೋನು ಬ್ಲಾಕ್ ಮಾಡಿರೋದು, ನಮಗೆ ಮನೇಲಿ ಹೋದ್ರೆ ಅವ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಸಿಕ್ಕಿದೆ ಸರ್. ಇನ್ನು ಅಂದು ದೇವಿ ಪ್ರಸಾದ್ ಜೊತೆ ಬೈಕ್ ಅಲ್ಲಿ ರೈಡ್ ಮಾಡ್ತಿದ್ದ ಆತನ ಸಂಬಂಧಿ ವಿಕ್ಕಿ ಹಾಗೂ ಸ್ನೇಹಿತ ಜೋಸ್ವಾ ಜೋಸೆಫ್ ತಾವು ರಸ್ತೆಯಲ್ಲಿ ಮುಂದೆ ಹೋಗಿದ್ದೆವು, ದೇವಿ ಪ್ರಸಾದ್ ಬರಲಿಲ್ಲವೆಂದು ವಾಪಸ್ ಬಂದು ನೋಡಿದ್ರೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಅಂತ ಪೊಲೀಸರಿಗೆ ಹೇಳಿಕೆ ನೀಡಿದ್ರು. ಆದ್ರೆ ಈಗ ಮೃತನ ಸಂಬಂಧಿಗಳು ವಿಕ್ಕಿ ಹಾಗೂ ಆತನ ಸ್ನೇಹಿತನ ಮೇಲೆ ಅನುಮಾನ ವ್ಯಕ್ತಪಡಿಸ್ತಿರೋದು ಒಂದೆಡೆಯಾದ್ರೆ, ಮತ್ತೊಂದೆಡೆ ದೇವಿ ಪ್ರಸಾದ್ ಹಾಗೂ ಜಿಮ್ಗೆ ಬರ್ತಿದ್ದ ಉದ್ಯಮಿ ಮಾಡೆಲ್ 3 ಮಕ್ಕಳ ತಾಯಿಯ ಜೊತೆ ಅನೈತಿಕ ಸಂಬಂಧ ಇತ್ತು. ಅವರಿಬ್ಬರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಅವರಿಬ್ಬರ ಖಾಸಗಿ ವಿಡಿಯೋಗಳು ದೇವಿ ಪ್ರಸಾದ್ ಫೋನ್ನಲ್ಲಿ ಇತ್ತು. ಅದೇ ವಿಚಾರದಲ್ಲಿ ಆ ಮಹಿಳೆ ಸುಪಾರಿ ನೀಡಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಿಕ್ಕಿ ದೇವಿ ಪ್ರಸಾದ್ ಮನೆಯಲ್ಲಿ ಇದ್ದ ಸಾಕ್ಷಿಗಳ ನಾಶ ಮಾಡಿದ್ದಾನೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಸರ್, ಇದು ಆಕ್ಸಿಡೆಂಟ್ ಅಲ್ಲ ಸರ್. ಯಾಕಂದರೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಕ್ಯಾಮ್ರಾ ಇಲ್ಲ, ಮನೆಯಲ್ಲಿ ಕ್ಯಾಮ್ರಾ ಇಲ್ಲ, ಮನೆಯಲ್ಲಿರೋ ಫೋನ್ ಲಾಕ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ದಿರೋ ಮನೆಗೆ ಹೋಗಿ ಎತ್ಕೊಂಡು ಬಂದಿದ್ದಾರೆ. ಹೆಂಗೆ ಸರ್ ಇದು ಆಕ್ಸಿಡೆಂಟ್? ಆಕ್ಸಿಡೆಂಟ್ ಆದರೆ ಎಲ್ಲ ಎಲ್ಲಿರತ್ತೆ ಅಲ್ಲೇ ಇರಬೇಕಾಗಿತ್ತಲ್ಲ. ನಮಗೆ ಗೊತ್ತಿಲ್ದಿರೋ ಮನೆಗೆ ಹೋಗಿ ಎತ್ತ ಅವಶ್ಯಕತೆ ಏನಿತ್ತು? ನಮಗೆ 8 ದಿವಸ ಆದಮೇಲೆ ನಮ್ಗೆ ಫೋನ್ ಕೊಟ್ಟಿದ್ದಾರೆ ಸರ್ ನಮ್ಮ ಕೈನಲ್ಲಿ. ಏನಕ್ಕಂದರೆ ಆ ಹುಡುಗಿದು ಪರ್ಸ್ನಲ್ ವೀಡಿಯೋಸ್ ಇದೆ, ಡಿಲೀಟ್ ಮಾಡಿ ಕೊಡ್ತೀನಿ ಅಂದ. ನಾನಂದೆ ನನ್ನ ಮುಂದೆನೇ ಡಿಲೀಟ್ ಮಾಡಿ ಕೊಡೋ, ಒಂದು ಆಕ್ಸಿಡೆಂಟ್ ಆಗಿರೋದು ವೀಡಿಯೋಸ್ ಇರುತ್ತೆ, ನಾವು ನೋಡೋಣ ಅಂದರೆ ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾನೆ ಸರ್. ಮನೆಯಲ್ಲಿ ಸಾಕ್ಷಿ ನಾಶ ಮಾಡಿದ್ದಾನೆ, ಫೋನ್ನಲ್ಲಿ ಮಾಡಿದ್ದಾನೆ, ಇಲ್ಲಿ ಬಂದಿನ ಇಲ್ಲಿ ಮಾಡಿದ್ದಾನೆ ಸರ್. ಕ್ಯಾಮ್ರಾ ಅದು ಹೆಲ್ಮೆಟ್ ನಲ್ಲಿ ಇದೆ, ಆಮೇಲೆ ಕ್ಯಾಮ್ರಾ ಎಲ್ಲಿ ಸರ್ ಹೋಯ್ತು? ಇವ್ರು ಬಂದ ಮೇಲೆ ಕ್ಯಾಮ್ರಾ ಹೋಗಿರೋದು ಸರ್. ಕಾರ್ತಿಕ್ ಅನ್ನೋನು ಇದೆಲ್ಲ ಮಾಡಿದ್ದಾನೆ ಸರ್. ಸರ್, ನಮ್ಗೆ ನ್ಯಾಯ ಸಿಕ್ಬೇಕು ಸರ್. ಅದು ಹೆಂಗಾಗಿದೆ ಅಂತ ನಮ್ಗೆ ಗೊತ್ತಾಗಬೇಕು, ನಮ್ಗೆ ನ್ಯಾಯ ಸಿಕ್ಬೇಕು. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಒಟ್ನಲ್ಲಿ ಬೆಂಗಳೂರಿನ ಜಿಮ್ ಟ್ರೈನರ್ ಹಾಗೂ ಬಾಡಿ ಬಿಲ್ಡರ್ ದೇವಿ ಪ್ರಸಾದ್ ಸಾವು ಕೊಲೆಯೋ ಆಕಸ್ಮಿಕ ಅಪಘಾತವೋ ಗೊತ್ತಿಲ್ಲ. ಆತನ ಸಾವಿನ ಹಿಂದೆ ಹೆಣ್ಣಿನ ನೆರಳು ಕಾಣಿಸಿಕೊಂಡಿದ್ದು, ಮೃತನ ಕುಟುಂಬದವರು ಚಿಕ್ಕಬಳ್ಳಾಪುರ ಎಸ್ಪಿಗೆ ಮತ್ತೆ ದೂರು ನೀಡಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ರೋಷನ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.